ಹಾಯ್ ಎಲ್ರಿಗೂ ಶುಭೋದಯ ಆ್ಯಂಡ್ ವೆಲ್ಕಮ್ ಟು ಮೈ 28th ಡೇ ವ್ಲಾಗ್. ನನ್ನ 28ನೇ ದಿನದ ವ್ಲಾಗ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಬೆಳಗ್ಗೆ ಇವತ್ತು ಯಾವುದು ಡ್ಯೂಟಿ ಬರದೇ ಇರೋದ್ರಿಂದ ನಾನು ಗದ್ದೆಗೆ ಕಳೆ ಔಷಧಿ ಹೊಡೆಯೋಣ ಅಂತ ಅಂದ್ಬಿಟ್ಟು ಇವತ್ತು ಮಿಕ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕಳೆ ಔಷಧಿ ಹೊಡೆಯೋಕ್ಕೆ ನಿಂಬೆಹಣ್ಣು ಇರಲಿಲ್ಲ. ನಿಂಬೆಹಣ್ಣು ತಗೊಬರೋಣ ಅಂತ ಹೋಗಿ ನಿಂಬೆಹಣ್ಣು ತಗೊಂಡು ಬಂದು ಮತ್ತೆ ಬಕೆಟ್ ಎತ್ತಾಕೊಂಡು ನಾನು ಸೀದಾ ಗದ್ದೆ ಕಡೆ ಹೊರಟೆ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡೆ ಹೊರಟೆ. ಏನಾದರೂ ಆಗಲಿ ಕಳೆ ಔಷಧಿ ಹೊಡಿಲೇಬೇಕು, ಹೊಡೆದ್ಬಿಟ್ಟು ಮುಗಿಸ್ಬಿಟ್ಟು ಬರಲೇಬೇಕು. ಗದ್ದೆ ಹತ್ರ ಬಂದು ಒಂದು ರೌಂಡ್ ಪೂರ್ತಿ ಗದ್ದೆ ನೋಡಿದೆ, ಪರವಾಗಿಲ್ವಾ ಡ್ರೈ ಆಗಿದೆಯಾ ನೀರೆಲ್ಲ ಅಂತ. ನೀರಿಗೇನು ಸಮಸ್ಯೆ ಇಲ್ಲ. ತಾನೆ ಇಲ್ಲವೇ ನೀರಿಗೇನು ಸಮಸ್ಯೆ ಇಲ್ಲ. ತಂದೆ ಔಷಧಿ ಕಲ್ಸ್ಕೊಬಿಡೋಣ. ನೋಡಿ ಗದ್ದೆ ಮಾಡಿದ್ದಕ್ಕೆ ನನ್ನ ಮಕ್ಕಳು ಕುಡಿದು ಆಗ ಬಾಟ್ಲೆಲ್ಲ ಇಲ್ಲೇ ಬಿಸಾಕ್ಬಿಟ್ಟು ಹೋಗವ್ರೆ. ಇನ್ನೊಂದು ಏನು ಅಂದರೆ ಎಣ್ಣೆ ಹೊಡಿಯೋಕ್ಕೆ ನಾವು ಸೈಡ್ಸ್ ತಂದವ್ರೆ ಮನೇಲಿ. ನಾನ್ವೆಜ್ ಇನ್ನೇಜು ತಿನ್ಬಿಟ್ಟು ಬಡ್ಡಿ ಮಕ್ಕಳು ಕುಡಿದು ನಿಸ್ತಲ್ಲಿ ಬಾಕ್ಸ್ ಎತ್ಕೋಗ್ದೇನೆ ಅದನ್ನೂ ಇಲ್ಲೇ ಬಿಸಾಕ್ಬಿಟ್ಟು ಹೋಗಿ ಕಡ್ದೋಗ್ರೆ. ಹೆಂಗೈತೆ ಗದ್ದೆ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ನಮ್ಮ ಅಣ್ತಮ್ಮನ ಹತ್ರ ಕ್ಯಾನ್ ಇಸ್ಕೊಂಡು ಔಷಧಿ ಹೊಡೆದ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಆದರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂದರೆ ಆ ಕ್ಯಾನ್ನ ಮೋಟ್ರು ಬರುತ್ತೆ ಅದನ್ನ ಚಾರ್ಜ್ಗೆ ಹಾಕ್ಬೇಕಾಗಿತ್ತಂತೆ. ಇವ್ರು ಚಾರ್ಜ್ಗೆ ಹಾಕಿಲ್ವಂತೆ. ಅಂದರೆ ನಾನು ಹೇಳಿರಲಿಲ್ಲ ಮುಂದಾಗಿ, ನಂದೇ ತಪ್ಪು. ಹಾಗಾಗಿ ನೈಟ್ ಚಾರ್ಜ್ ಹಾಕಪ್ಪ ಅಂತ ಹೇಳ್ಬಿಟ್ಟು ನನ್ನ ಬಕೆಟ್ ತಂದು ಅಲ್ಲೇ ಇಟ್ಬಿಟ್ಟು ಹಂಗೆ ನಾನು ಅವ್ರ ಫಾರಮಿಂದ ಈಚೆ ಕಡೆ ಬಂದೆ. ಇವತ್ತು ನಮಗೆ ಔಷಧಿ ಹೊಡೆಯುವಂಥ ಭಾಗ್ಯ ಸಿಗಲಿಲ್ಲ. ಕಾರಣ ಏನು ಅಂದರೆ ಮೋಟ್ರನ್ನ ಚಾರ್ಜ್ ಹಾಕಿರುವಂಥ ಔಷಧಿ ಹೊಡೆಯೋ ಮೋಟ್ರನ್ನ ಚಾರ್ಜ್ ಹಾಕಬೇಕು. ಮೊದಲೇ ಹೇಳಿದರೆ ನೈಟು ಚಾರ್ಜ್ ಹಾಕೋಣ ಅಂತಂದು ಇನ್ನೇನು ಮಾಡೋಕ್ಕಾಯ್ತದೆ. ನಿದ್ದೆ ನೋಡ್ಕೊಂಡು ಹೋಗೋಣ. ಸೀಬೆಕಾಯಿ ಬಿಟ್ಟಿದೆ ಇವತ್ತಿನ ಕಾಯಿ. ಅದು ಅಕ್ಕಿ ಗೂಡು ಕಟ್ಟಿರೋದ ಮನುಷ್ಯರೂ ಕಟ್ಟೋದಿಲ್ಲ ಈ ಥರ ಮನೆಗಳನ್ನ. ಆ ಥರ ಕಟ್ಕೋತಾವಲ್ಲ ಇವು. ಇದು ನೋಡಿದ್ರೆ ಕೆಳಗೋದು ಬಿಡು. ನಮ್ಮ ಅಣ್ತಮ್ಮನ ಫಾರಮ್ಮಲ್ಲಿ ಹಸು ಸಾಕಾಣಿಕೆ ಚೆನ್ನಾಗಿ ಮಾಡ್ತಾವನೆ. ಈ ಕೆಲಸ ಇನ್ನೊಂದು ಸ್ವಲ್ಪ ಮುಂದಾಗಿ ಶುರು ಮಾಡಿದರೆ ಇನ್ನೊಂದಷ್ಟು ದೊಡ್ಡದಾಗಿ ಬೆಳಿತೈತೇನೋ ಏನೋ. ಈಗಲೇ ಮಾಡಿರೋದು ಒಳ್ಳೆ ಟೈಮಿಗೆ ಮಾಡೋರು ಅನ್ಕೋತೀನಿ. ಯಾಕೆಂದರೆ ಏನೇ ಶುರು ಮಾಡಬೇಕು ಅಂತಂದ್ರೂ ನಾವು ಹೇಳೋರ್ಗೇನು ಹೇಳ್ಬಿಡ್ಬೋದು. ಬಟ್ ಅವ್ರವ್ರ ಕಷ್ಟಗಳು ಏನೇನಿರುತ್ತೆ ಅಲ್ವಾ, ಹಂಗೆ ಎಲ್ಲರಿಗೂ ಒಂದು ಟೈಮ್ ಅನ್ನೋದು ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡ್ಬೇಕಷ್ಟೆ. ಮಾಡಿರೋದು ಲೇಟ್ ಆದ್ರೂ ಒಳ್ಳೆ ಟೈಮಿಗೆ ಚೆನ್ನಾಗೇ ಮಾಡವನೆ. ಇದು ಇನ್ನಿಷ್ಟು ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಕೊಂಡು ಅಲ್ಲಿ ಭತ್ತನ ಮಿಷಿನ್ ಕೊಟ್ಟಿದ್ರು. ಭತ್ತ ಎಲ್ಲ ಕ್ಲೀನಾಗಿತ್ತು. ಇನ್ನೊಂದು ಸ್ವಲ್ಪ ಜಳ್ಳು ಪಾಳೆಲ್ಲ ಕೆಳಗಡೆ ಹಂಗೆ ಉಳ್ಕೊಂಡಿತ್ತು. ಹೆಂಗೂ ನಮ್ಮ ಅಣ್ತಮ್ಮನ ಫಾರ್ಮಲ್ಲಿ ಕೋಳಿ ಇರೋದ್ರಿಂದ ಕೋಳಿ ಮೇವಾಯಿತು ಅಂದ್ಕೊಂಡು ಇವತ್ತು ಮಿಸ್ ಮಾಡ್ಬಿಡ. ನೈಟು ಚಾರ್ಜ್ ಹಾಕ್ಬಿಡು. ಬೆಳಗ್ಗೆ ಕೆಲಸ ಇಲ್ಲ. ಬೆಳಗ್ಗೆ ಹೇಗಾರ ಬಂದು ಹೊರಬಿಡ್ತೀನಿ. ಒಂದು 7-8 ಗಂಟೆ ಜ್ಞಾಪಕ ಮಾಡು. ಬರ್ತೀನಿ. ಬಕೆಟೆಲ್ಲ ಇಲ್ಲೇ ಇಟ್ಟಿದ್ದೀನಿ. ನಮ್ಮ ಅಣ್ತಮ್ಮನಿಗೆ ಮೋಟ್ರನ್ನ ಚಾರ್ಜ್ಗೆ ಹಾಕಿ ಕೇಳ್ಬಿಟ್ಟು ನಾನು ಅವ್ರ ಫಾರಮಿಂದ ಈಚೆ ಕಡೆ ಬಂದೆ. ಈಚೆ ಕಡೆ ಬಂದು ಗದ್ದೆ ಎಲ್ಲ ನೋಡಿಕೊಂಡು ನಾನು ಸೀದಾ ಸ್ವಲ್ಪ ಕೆಲಸ ಇತ್ತು. ಯಾಕೋ ಗದ್ದೆಗೆ ಕಳೆ ಔಷಧಿ ಹೊಡೆಸ್ಕೊಳ್ಳೋ ಅಂಥ ಭಾಗ್ಯನೇ ಇನ್ನೂ ಕೂಡ್ಬರ್ತಾಯಿಲ್ಲ. ನೋಡಿ ಲಾಸ್ಟ್ ಟೈಮ್ ಬಂದಾಗ ಹೊಡಿಮ ಅಂತ ಗದ್ದೆಲ್ಲ ತ್ಯಾವ ಇತ್ತು. ಹಂಗಾಗಿ ಹೊಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಹೊಂಟೋದೆ, ನೀರು ಇಳಿದಿತ್ತು ಅಂತ. ಆದರೆ ಇವಾಗ ಬಕೀಟು ಗಿಕೇಟು ಎಲ್ಲ ತಗೊಬಂದು ಇವತ್ತು ಆದಾಗಲಿ ಹೊಡೆದೇ ಬಿಡಬೇಕು ಅಂತ. ಆದರೆ ಇವತ್ತು ಮೋಟ್ರನ್ನೇ ಚಾರ್ಜ್ ಹಾಕಿಲ್ಲ ಇನ್ನು. ಪಾಪ ಅವನು ಹೇಳ್ಬೇಕಾಯ್ತು ಮುಂದಾಗಿ. ನನಗೆ ಈ ಥರ ಅಂತ ಗೊತ್ತಿಲ್ಲದೆ ನಾನು ಹೇಳಿರಲಿಲ್ಲ. ಅಲ್ಲಿ ನೋಡಿದ್ರೆ ಔಷಧಿ ಹೊಡೆಯೋ ಮೋಟ್ರು ಚಾರ್ಜ್ ಆಗಿಲ್ಲ ಅಂತಂದ್ಬಿಟ್ಟು ಇವತ್ತು ಆಗಲ್ಲ. ಅದಕ್ಕೆ ಇವತ್ತು ನೈಟು ಚಾರ್ಜ್ ಹಾಕು ಅಂತ ಹೇಳ್ಬಿಟ್ಟಿದ್ದೀನಿ ನಮ್ಮ ಅಣ್ತಮ್ಮನಿಗೆ. ಚಾರ್ಜ್ ಹಾಕಿದ ತಕ್ಷಣ ನೈಟ್ ಚಾರ್ಜ್ ಹಾಕಿದ್ರೆ ಬೆಳಗ್ಗೆ ಬಂದು ಬೆಳಗ್ಗೆನೇ ಎಲ್ಲದಕ್ಕೂ ಔಷಧಿ ಹೊಡೆದು ಮುಗಿಸ್ಬೇಕು. ಗಡ್ಡಿ ಮಗಂದು ನಾವು ಅನ್ಕೊಳ್ಳೋದೇ ಒಂದಾದರೆ ನಮ್ಮ ಜೀವನದಲ್ಲಿ ಆಗೋದೇ ಇನ್ನೊಂದು. ಏನೂ ಮಾಡೋಕ್ಕಾಗಲ್ಲ. ಗೋ ವಿತ್ ದ ಫ್ಲೋ ಅನ್ನುವಂಗೆ ಯಾವ ಕಡೆ ಗಾಳಿ ಬೀಸ್ತಾ ಇರ್ತದೋ ಯಾವ ಕಡೆ ಹೋಗ್ತಾ ಇರಬೇಕು. ಗದೆಯಿಂದ ಬಂದು ನಾನು ಸ್ವಲ್ಪ VA ಜೊತೆ ಮಾತಾಡಬೇಕಾಗಿತ್ತು. ಅವ್ರ ಆಫೀಸ್ ಹತ್ರ ಹೋದೆ, ಬಟ್ ಸಿಗಲಿಲ್ಲ. ಅಲ್ಲಿ ಫೋನ್ ಮಾಡಿದೆ, ಫೋನ್ಗೂ ಸಿಗಲಿಲ್ಲ. ಬ್ಯುಸಿ ಇರಬೇಕು ಅಂದ್ಕೊಂಡು ಮತ್ತೆ ಮನೆ ಕಡೆ ವಾಪಸ್ ಬಂದೆ. ಔಷಧಿ ಹೊಡೆಯೋಕೆ ಕಾಲೇನೆ
ಅವನು ಮೋಟ್ರದನ್ನ ಏನೋ ಔಷಧಿ ಹೊಡಿಯೋ ಮೋಟ್ರ್ ಐತಲ್ಲ ಅದನ್ನು ಚಾರ್ಜ್ಗೆ ಹಾಕ್ಬೇಕಾಯ್ತಂತೆ ಹೇಳೋಕ್ಕಿಲ್ವೇ ನನಗೆ ಚಾರ್ಜ್ಗೆ ಹಾಕುವೆ ಅಂತಂದು ಅದಕ್ಕೆ ಇವಾಗ ಹೇಳ್ಬಿಟ್ಟು ಬಂದಿದ್ದೀನಿ ಇವತ್ತು. ನಾನು ಮನೆಗೆ ಬಂದು ಊಟ ಮಾಡಿಕೊಂಡು ಅಮ್ಮನ ರೆಸ್ಟ್ ಕಳಿಸಿದ್ದೆ. ನಮ್ಮಮ್ಮ ಸ್ವಲ್ಪ ಹೊತ್ತು ಮಲಗಿದ್ದು 4:30-5 ಗಂಟೆಗೆ ಬಂದರು. ನಾನಿವಾಗ ಮ್ಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕ್ಯಾಮ್ರಕ್ಕೂ ಬೇಜಾರಾಗೋಯ್ತು, 3 ಕಡೆ ಬಿಡ್ತು ಸೈಡಿಗೆ. ಯಾಕೆ ರುಕೋಜರ ಸಬರ್ಕರ. ನನ್ನ ಬ್ಲಾಗಲ್ಲಿ ಇವತ್ತು ನಾನು ಮ್ಯಾಗಿ ಮಾಡ್ತಾಯಿದ್ದೀನಿ. ಅಂದ್ಕೋಬೋದು ಏನು ಮ್ಯಾಗಿ ಮಾಡೋದ್ರಲ್ಲಿ ದೊಡ್ಡ ವಿಚಾರ, 2 ನಿಮಿಷಕ್ಕೆ ಆಗೋಯ್ತದೆ ಹಿಂಗೆ ಅಂತ. ಹೌದು, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ವೆರೈಟಿಲಿ ಯಾವ ಥರ ಅಂತ ಗೊತ್ತಿಲ್ಲ. ಬಟ್ ಇವತ್ತು ನಾನು ಮಾಡ್ತಿರೋದು ಯಾವ ಥರ, ನಾನು ರೆಗ್ಯುಲರಾಗಿ ಮ್ಯಾಗಿ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಂಡು 2 ನಿಮಿಷದಲ್ಲಿ ಆಗೋ ಮ್ಯಾಗಿನ ಯಾರು ಬೇಕಾದ್ರೂ ಮಾಡ್ತಾರೆ. ಬಟ್ ಅದರಲ್ಲಿ ಏನಾದ್ರು ಬೇರೆ ಥರ ಮಾಡ್ಬೋದಾ ಅಂತ ಟ್ರೈ ಮಾಡಿ ನಾನು ಒಂದು ಸಲ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಯಾವ ಥರ ಅಂತ. ಅದನ್ನು ಯಾವ ಥರ ಮಾಡ್ತೀನಿ, ಏನೇನು ಹಾಕ್ತೀನಿ ಅನ್ನೋದನ್ನು ನೀವು ನೋಡಿ, ವಾಚ್ ಇಟ್. ಫಸ್ಟು ಸ್ಟವ್ ಹಚ್ಕೊಬಿಡೋಣ. ನಂತರ ಸ್ವಲ್ಪ ಎಣ್ಣೆ ಕಾದೈತ ಇಲ್ಲವೋ ಅಂತ ಚೆಕ್ ಮಾಡೋಕ್ಕೆ ಇದೆಯಲ್ಲ ಮಾಮೂಲಿ ಸಾಸಿವೆ ಕಾದಿರ್ತ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಥರ ಹುರ್ಕೋಬೇಕು. ಅದರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಸಣ್ಣದಾಗಿ, ಯಾಕೆಂದರೆ ದಪ್ಪ ಆದರೆ ಚೆನ್ನಾಗಿ ಬೇಯೋದಿಲ್ಲ. ನೀವೇನೇ ತರಕಾರಿ ಹಾಕ್ಬೇಕಿದ್ರೂ ಹಾಕ್ಬೋದು, ಬಟ್ ಅದನ್ನೆಲ್ಲ ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ಅದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು, ಬೇಯಬೇಕು. ಅದಕ್ಕೋಸ್ಕರ ದಪ್ಪ ಕಟ್ ಮಾಡಿ ಹಾಕ್ಬಿಟ್ರೆ ದಪ್ಪದು ಸ್ವಲ್ಪ ಬೇಯೋದು ಲೇಟ್ ಆಯ್ತದೆ. ಹಂಗಾಗಿ ಸಣ್ಣ ಕಟ್ ಮಾಡ್ಕೊಳ್ಳೋದು ಬೆಸ್ಟ್. ಅದು ಸ್ವಲ್ಪ ಏನು ತರಕಾರಿ ಇತ್ತು ನನ್ನ ಹತ್ರ ಅಷ್ಟನ್ನು ಕೂಡ ಹಾಕ್ತಿದ್ವಿ. ಸ್ವಲ್ಪ ಬೀನ್ಸು, ಆಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಕ್ಯಾಪ್ಸಿಕಮು, ಜೊತೆಗೆ ಒಂದೇ ಒಂದು ಸಣ್ಣದಾಗಿ ಇರೋ ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಕೊಂಡು ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಯಿಂದ. ಇದ್ರ ಮೇಲೆ ಒಂದೇ ಒಂದು ಸ್ವಲ್ಪ ಉಪ್ಪನ್ನ ಉದುರಿಸ್ಕೊಂಡ್ರೆ ಈರುಳ್ಳಿ ಮತ್ತು ತರಕಾರಿಗಳೆಲ್ಲ ಬೇಗ ಬೆಂದೋಗ್ಬಿಡ್ತದೆ. ಅದಕ್ಕೋಸ್ಕರ ಲೈಟಾಗಿ ಉಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಬೇಗ ಬೇಯಲಿ ಅಂತ. ಈಗ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಬೆಂದೈತೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಆಲ್ಮೋಸ್ಟ್ ಕೊನೆಯೇ ಹಾಕೋಬೇಕು. ಯಾಕೆಂದರೆ ಇದು ಜಾಸ್ತಿ ಬೇಗ ಬೆಂದೋಗೋದ್ರಿಂದ ಫಸ್ಟೇ ಹಾಕ್ಬಿಟ್ರೆ ಕಣ್ಣಿಗೆ ಕಾಣಲ್ಲ ನಾನು ಟೊಮೊಟೊ ಹಾಕಿದ್ದೀನಿ ಅಂತ. ಆ ಥರ ರೋಸ್ಟು ಬೆಂದೋಗ್ಬಿಡ್ತದೆ. ಅದಕ್ಕೆ ಟೊಮೊಟೊನ ಕೊನೆಯಲ್ಲಿ ಹಾಕೋತಾ ಇದ್ದೀನಿ. ತರಕಾರಿ ಎಲ್ಲ ಬೆಂದಾದ್ಮೇಲೆ ಟೊಮೊಟೊನ ಸ್ವಲ್ಪ ಬೇಯಿಸಾದ್ಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಒಂದು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಲಿಮಿಟ್ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಹಾಕಿ ಒಂದು 10 ಸೆಕೆಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಮಸಾಲೆ ಹಾಕಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಆಲ್ಮೋಸ್ಟು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಏನು ಅಂತ ಅಂದರೆ ಒಂದು ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆನ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮ್ಯಾಗಿನ ಸಪ್ರೇಟು ಈ ಥರ ನೀರಲ್ಲಿ ಬೇಯಿಸಿಟ್ಕೋಬೇಕು. ಬೇಯಿಸಿಟ್ಕೊಂಡು ಇವಾಗ ಇದಕ್ಕೆ ಬೇಯಿಸಿರುವಂಥ ಮ್ಯಾಗಿನ ಆ್ಯಡ್ ಮಾಡಬೇಕು. ಬೇಯಿಸಿರ್ತಕ್ಕಂಥ ಮ್ಯಾಗಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮಸಾಲೆ ಮತ್ತು ಅದು ಏನಿದೆ ಮೊಟ್ಟೆ ಇದೆಲ್ಲ ಮ್ಯಾಗಿಗೆ ಅದು ಇಟ್ಕೊಳ್ಳೋವರೆಗೂ ಒಂದು ರೌಂಡು ಈ ಥರ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಇದೇನು ಗೊತ್ತಲ್ವಾ, ಮ್ಯಾಗಿಲೇ ಬರುತ್ತೆ ನೋಡಿ ಮ್ಯಾಗಿ ಮಸಾಲ, ಆ ಪ್ಯಾಕೆಟ್ನ ಹೊಡೆದು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಇದ್ರ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬೆಂದಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ನಿಮಗೇನಾದರೂ ರುಚಿಗೆ ಕಡಿಮೆ ಅನಿಸಿದರೆ
ನೀವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ನಿಮಗೆ ಎಷ್ಟು ಬೇಕೋ ಅದು ರುಚಿ ನೋಡಿಕೊಂಡು ಉಪ್ಪು ಸ್ವಲ್ಪ ಏನೈತೆ ಏನು ಆ್ಯಡ್ ಮಾಡೋದಿದ್ರೆ ಈ ಟೈಮಲ್ಲಿ ಮಾಡ್ಕೊಬಿಡ್ಬೇಕು, ಮತ್ತು ಆಮೇಲೆ ಮಾಡೋದಕ್ಕಾಗಲ್ಲ. ಇನ್ನು 2 ನಿಮಿಷ ಇದು ಫ್ರೈ ಆದಮೇಲೆ ಇದನ್ನ ಇಳಿಸ್ಕೊಬಿಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನನ್ನ ಶೈಲಿಯ ಕ್ವಾಟ್ಲೇಸ್ ಎಗ್ ಸ್ಪೆಷಲ್ ಮ್ಯಾಗಿ ರೆಡಿ ಇದೆ. ಇನ್ನು ರೆಡಿ ಟು ಸರ್ವ್ ಅಂದರೆ ರೆಡಿ ಟು ಈಟ್. ಇನ್ನು ಇದನ್ನು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿಕೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡೋದು. ಸೂಪರಾಗೈತೆ ಅಲ್ವಾ? ಸೂಪರಾಗೈತೆ ಅಂತ ತಿನ್ಬಿಟ್ಟು ನಾನು ಹೇಳಬೇಕು, ನಾನಲ್ಲ ನಮ್ಮಮ್ಮನ ಕೊಡ್ತೀನಿ. ನಮ್ಮಮ್ಮ ತಿನ್ಬಿಟ್ಟು ಯಾವ ಥರ ರಿವ್ಯೂ ಕೊಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೀವು ಇದೇ ಥರ ಮ್ಯಾಗಿನ ಮಾಡ್ಕೋಬೇಕು ಅನ್ನೋದಿದ್ರೆ ಈಗ ನೀನೇನು ಹಾಕಿದ್ದೀನಿ ನಾನು ನೋಡಿದ್ದೀರಲ್ವ, ಟ್ರೈ ಮಾಡಿ. ಮತ್ತು ಇನ್ನೂ ಏನೇನಾದರೂ ನನ್ನ ತಲೆಯಲ್ಲಿ ಏನೇನು ಮಾಡ್ಬೋದು ಅನ್ನೋದು ನನ್ನ ಮೆಥಡಲ್ಲಿ ಬರುತ್ತೋ ಅದನ್ನೆಲ್ಲ ಇದೇ ಥರ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರದ ವೀಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನನ್ನ ಇವತ್ತಿನ 28ನೇ ದಿನದ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್. ಈಗ ನಮ್ಮ ಅಮ್ಮನಿಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಕೊಟ್ಟ ಮೇಲೆ ಅವ್ರು ತಿನ್ಬಿಟ್ಟು ಯಾವ ಥರ ಇದೆ, ಟೇಸ್ಟ್ ಯಾವ ಥರ ಇದೆ ಅಂತ ರಿವ್ಯೂ ಅವರೇ ಹೇಳ್ತಾರೆ. ಹಂಗೆ ನೋಡ್ತಾ ಇರಿ. ನಂಗೆ ಬೇಡ ಕಣಪ್ಪ, ಏನ ನಂಗೆ ಬೇಡ. ಕಷ್ಟಪಟ್ಟು ಮಾಡ್ಕೊ ಬಂದಿದ್ದೀನಿ, ನನಗೆ ಬೇಡ ಅಂದ್ಬಿಟ್ಟು ನಾನು ಹೇಳಿಲ್ವ ಆಗ್ಲೇನೆ. ಟೇಸ್ಟ್ ನೋಡು, ಹೇಳು ಓಲಿ ತಿಂದ್ಬಿಟ್ಟು. ನೀನೇನು ಮಾಡಿದೆ? ನೀನು ತಿಂದಿಲ್ಲ. ಎತ್ತೋರಿಗೆ ಎಗಣ ಮುದ್ದು ಸರಿನೇ. ನಾನು ಮಾಡಿರೋದು ನನಗೆ ತಿಂದರೆ ಹೆಂಗಿದ್ರು ಅಡ್ಜಸ್ಟ್ ಆಯ್ತದೆ. ಬೇರೆಯವ್ರು ಕೊಟ್ಟು ಟೇಸ್ಟ್ ಹೇಳಿ ಹೆಂಗದೆ ಅಂತ ಹೇಳಿದಾಗಲೇ ಗೊತ್ತಾಗೋದು. ನೀನು ತಿಂದು ಟೇಸ್ಟ್ ಹೇಳೋಮೆಲ್ಲ ಬಾಯಿಗೆ ಸಿಗ್ತದೆ. ಯಾರು ಹೋಸ್ಕೊಬಿಟ್ಟವಳ? ಚೆನ್ನಾಗದೆಪ್ಪ, ಕರೆಕ್ಟಾಗಿ ಹೇಳಮ್ಮ. ಚೆನ್ನಾಗದೆ. ಚೆನ್ನಾಗೈತಾ? ಚೆನ್ನಾಗದೆ ಕಣಪ್ಪ. ಏನೇನು ಹಾಕಿದ್ದೀನಿ ಅಂತ ಹೇಳೋದಕ್ಕೆ ತಿಂತ ಕ್ಯಾರೆಟ್ ಹಾಕಿದೆ, ಬೀನ್ಸ್ ಹಾಕಿದೆ, ಆಮೇಲೆ ಹಸಿಮೆಣಸಿನಕಾಯಿ ಹಾಕಿದೆ, ಟೊಮೊಟೊ ಹಾಕಿದೆ, ಆಮೇಲೆ ಮೇನು ಅದಕ್ಕೆ ಇನ್ನೇನೇನು ಹಾಕಿದ್ದೀನಿ ಅದು ಹೇಳ್ತಾನೆ ಇಲ್ಲ. ರವೆ ಕಾಣಿಸ್ತದೆ. ರವೆನಾ? ಏನು ಚಿಕ್ಕದ ಕಾಣಿಸ್ತದೆ. ಏನೇನು ಏನು ಇದು ಹಾಕಿದೀಯ? ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿದಿ, ಸಾಸಿವೆ ಹಾಕಿದಿ, ಮೊಟ್ಟೆ ಹಾಕಿದ್ದೀನಿ. ನೀವು ಹೇಳ್ತಾ ಇರೋಲ್ಲ, ನೀನು ಹೇಳು. ಮೊಟ್ಟೆ ಹಾಕಿದ್ದಿ. ಹೌದು, ಇದೇ ಕ್ವಾಟ್ಲೇಸ್ ಸ್ಪೆಷಲ್ ಎಗ್ ಮ್ಯಾಗಿ ಮಸಾಲ ಅಂತ. ತಿನ್ನ. ಅದೇ ನಿಮ್ಮ ಮಮ್ಮಿ ಪರ್ಮಿಷನ್ ಬೇರೆ ಕೇಳ್ತಾ ಇದೆಯಾ? ನಿಮ್ಮ ಮಮ್ಮಿ ತಿನ್ನೋದಿಲ್ವಂತೆ ಕಣ, ಅವ್ರ ಕೊಬ್ಬು ಜಾಸ್ತಿ. ಹೆಂಗೈತೆ ಶಿಷ್ಯ? ಇನ್ನೊಂದು ಸ್ಪೂನ್ ತಿನ್ನೋ, ಚೆನ್ನಾಗಿದ್ರೆ ಇನ್ನು ತಿನ್ನಲೇ. ನಾನು ಏನೋ ಅನ್ನೋದಿಲ್ಲ ಕಣ್, ತಿನ್ನೋ. ಹೆಂಗೈತೆ ಅಂತ ಟೇಸ್ಟ್ ನಿಮ್ಮ ಅಮ್ಮನ ಕರೆಕ್ಟಾಗಿ ಹೇಳು. ಈ ಕಡೆ ಕ್ಯಾಮ್ರಾ ನೋಡ್ಕೊಂಡ್ರೆ ಇಲ್ಲ ಚೆನ್ನಾಗದೆ. ಚೆನ್ನಾಗಿ ಒಂದು ಸ್ಪೂನ್ ನಾನು ಏನೋ ಒಂದು ಮಾಡಿದ್ದೀನಿ ಸ್ಪೆಷಲು. ಒಂದು ಸ್ಪೂನ್ ತಿಂದುಬಿಟ್ಟು ಟೇಸ್ಟ್ ನೋಡಿ ಹೆಂಗದೆ. ತಿಂದ ಕ್ಲೀನಾಗಿ ಟೇಸ್ಟ್ ನೋಡು ಹೆಂಗೈತೆ ಟೇಸ್ಟ್ ಹೇಳು. ಹಾಂ ಜೋರಾಗಿ ಹೇಳು ಮರಿಯಾ. ಸಾಕಾದಾಗ ಹಂಗೆ ಇದು ನೀನು ಮಾಡಿದೆ, ನಾನು ಮಾಡಿರೋದು ಕ್ವಾಟ್ಲೆ. ನಾಟಕ ಮಾಡಿದೆ ಅದಕ್ಕೆ ಇದ್ರ ಹೆಸರೇನು ಗೊತ್ತಾ? ಏನೋ ಗೊತ್ತಿಲ್ಲ. ಕ್ವಾಟ್ಲೆಸ್ ಸ್ಪೆಷಲ್ ಎಗ್ ಮ್ಯಾಗಿ ಮಸಾಲ ಅಂತ. ಉದ್ದ ಆಯ್ತಲ್ವ ಹೆಸರು? ಹಾಂ, ಇನ್ನು ಸ್ವಲ್ಪ ತಿನ್ನೋ, ಟೇಸ್ಟ್ ನೋಡು. ಇನ್ನೊಂದು ಸ್ಪೂನ್ ತಿನ್ನಯ್ಯ. ಸಾಕು, ತಿನ್ನ ಮರ್ಯ, ತಲೆ ಕೆಡ್ಸ್ಕೊಬೇಡ. ತಿನ್ನಕ್ಕೆ ಮಾಡಿರ್ಬೇಕಾರೆ ಯಾಕೆ ತಲೆ ಕೆಡ್ಸ್ಕೊತೀಯ? ಚೆನ್ನಾಗ್ತಾನೆ. ನಮ್ಮ ಕೈ ರುಚಿ ತಿನ್ನೋಕ್ಕೂ ಯೋಗ ಮಾಡಿರಬೇಕು. ಯೋಗ ಪುಣ್ಯ ಮಾಡಿರ್ಬೇಕು. ಕತ್ಕುವೆ ಕತ್ತೆಗೆ ಏನು ಗೊತ್ತು? ಕಸ್ತೂರಿ ವಾಸನೆ ತಿನ್ನಲ್ವಂತ. ತಿಂದೇರ ಹೋಗಮ್ಮ ತಗೋ. ಒಂದು ಸ್ಪೂನ್ ತಿನ್ಬಿಟ್ಟು ಮೇಲೆ ಒಂದು ಸ್ಪೂನ್ ಎತ್ಕೋ. ಸ್ಪೂನ್ ತಿನ್ಬಿಟ್ಟು ಟೇಸ್ಟ್ ಹೆಂಗದೆ ಹೇಳು. ತಿನ್ನು. ಹಾಂ, ಹೆಂಗೈತೆ? ಟಾಟಾ ಬಾಯ್ಬಿಟ್ಟು ಹೇಳಲಿ. ಹೆಂಗೈತೆ? ಚೆನ್ನಾಗೈತಾ? ಹೆಂಗೋ ಒಟ್ಟಿನಲ್ಲಿ ನಿಂತ್ಕೊಳ್ಳೋ. ಚೆನ್ನಾಗೈತೆ ಒಟ್ಟಿನಲ್ಲಿ. ಕೈಲಿ